ಎಸ್, ಮೈಸೂರಿನಲ್ಲಿ ಎಸ್ ಜಾನಕಿ ಅಮ್ಮ ಅವರ ಅಂತಿಮ ದರ್ಶನವನ್ನು ಅನೇಕ ಗಣ್ಯರು ಪಡಿತಾ ಇದ್ದಾರೆ. ಒಂದು ದೊಡ್ಡ ಸರತಿ ಸಾಲನ್ನು ಕೂಡ ನೋಡ್ತಾ ಇದ್ದೇವೆ. ಇತ್ತೀಚೆಗೆ ಪುನೀತ್ ರಾಜ್ಕುಮಾರ್ ಅವರ ನಿಧನದ ನಂತರದಲ್ಲಿ ಅತಿ ದೊಡ್ಡ ಈ ರೀತಿಯ ಸಾಲುಗಳು, ಅಭಿಮಾನಿಗಳು ಹೇಳಿಕೇಳಿ ಸಿನಿಮಾ ನಟರಿಗಲ್ಲದೇನೆ ಹಿನ್ನೆಲೆ ಗಾಯಕಿಯಾಗಿದ್ದಂಥವ್ರಿಗೂ ಕೂಡ ಇಷ್ಟೊಂದು ದೊಡ್ಡ ಬಳಗ ಇದೆ, ಅಭಿಮಾನಿ ಬಳಗ ಇದೆ. ಅವರನ್ನು ಅನುಸರಿಸುವಂಥ ಜನ ಇದ್ದಾರೆ, ಅಭಿಮಾನಿಸುವ ಜನ ಇದ್ದಾರೆ, ಅವರನ್ನು ಪ್ರೀತಿಯಿಂದ ನೋಡಿದ ಜನ ಇದ್ದಾರೆ. ಇಷ್ಟು ದಿನಗಳ ಕಾಲ ಅವರ ಹಾಡುಗಳನ್ನು ಕೇಳಿ ಸಂತಸಪಟ್ಟಂಥ ಜನಗಳಿದ್ದಾರೆ. ಅವರ ಅಭಿಮಾನದ ದ್ಯೋತಕ ನೋಡ್ತಾ ಇದ್ದೀರಿ. ಇಷ್ಟೊಂದು ದೊಡ್ಡ ಸರತಿ ಸಾಲಿನಲ್ಲಿ ನಿಂತು ಅವರ ಅಂತಿಮ ದರ್ಶನವನ್ನು ಪಡಿತಾ ಇರೋದು ಅವರು ಮನ್ನಣೆಯನ್ನು ಎಷ್ಟು ಗಳಿಸಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಲ್ತಾ ಇದೆ. ಅದರ ಜೊತೆ ಜನರಿಗೆ ಎಷ್ಟು ಹತ್ತಿರವಾಗಿದ್ದರೂ ಜನಮಾನಸದಲ್ಲಿ ಹೇಗೆ ಶಾಶ್ವತವಾಗಿ ನೆಲೆಸಿದ್ದಾರೆ ಅನ್ನೋದು ಕೂಡ ಇಲ್ಲಿ ಈ ಚಿತ್ರ ಸಾರಿ ಹೇಳುತ್ತೆ. ಅವರನ್ನು ಹಾಡಿ ಹೊಗಳಿದವರಿಲ್ಲ, ಅವರನ್ನು ಕೊಂಡಾಡದವರೇ ಇಲ್ಲ. ಅಷ್ಟರ ಮಟ್ಟಿಗೆ ನೋಡಿ, ಕನ್ನಡ ಈಗ ಉಮಾಶ್ರೀ ಅವರು ಮಾತನಾಡ್ತಾ ಇದ್ದರು, ಕಲಾವಿದರಿಗೆ ಭಾಷೆಯ ಹಂಗಿಲ್ಲ, ಗಡಿಯ ಗುಂಗಿಲ್ಲ, ಸೀಮಾತೀತವಾಗಿ ಭಾಷಾತೀತವಾಗಿ ಎಲ್ಲೆಡೆಯೂ ಕೂಡ ಪಸರಿಸುವಂಥ ಸಂಗೀತಕ್ಕೆ ಯಾವುದೇ ಇತಿಮಿತಿಗಳಿಲ್ಲ. ಸೊ ಕಲಾವಿದರಿಗೆ, ಕಲಾ ಪ್ರಪಂಚಕ್ಕೆ ಯಾವುದೇ ಇತಿಮಿತಿಗಳನ್ನು, ಬಾರ್ಡರ್ ಲೈನ್ಗಳನ್ನು ಹಾಕೋಕ್ಕಾಗೋದಿಲ್ಲ. ಎಸ್ ಜಾನಕಿಯವರು ಕೂಡ ಅಷ್ಟೇ. ಹಾಗೇನೆ ಅವರು ಇಷ್ಟೂ ದಿನಗಳ ಕಾಲ ಕನ್ನಡಿಗರನ್ನು, ಕನ್ನಡತನವನ್ನು, ಕನ್ನಡ ಹಾಡುಗಳನ್ನು ಹಾಡೋದ್ರ ಮೂಲಕ ಒಂದು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಆ ಕೊಡುಗೆ ಜನಮಾನಸದಲ್ಲಿ ಶಾಶ್ವತವಾಗಿದೆ ಅನ್ನೋದು ಇಷ್ಟೊಂದು ಅಭಿಮಾನಿಗಳು ಬರ್ತಾ ಇರೋದು ತೋರಿಸ್ತಾ ಇದೆ. ಜಾನಕಿ ಅಮ್ಮವರ 6 ದಶಕ, ಸುದೀರ್ಘ 6 ದಶಕ, ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವ ರೀತಿಯಲ್ಲಿ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಇವರು ಹಾಡಾಡಿದ್ದಾರೆ. ಜೊತೆಗೆ ಕೇವಲ ಭಾರತೀಯ ಭಾಷೆಗಳಲ್ಲದೇನೆ ரஷ்யன் ಹಾಡುಗಳನ್ನು கூட ಹಾಡಿದ್ದಾರೆ ಅನ್ನೋದು. அவர்கள் காலமான செய்தி கேட்டு மிகவும் துக்கமடைந்தேன். மிகவும் அதிர்ச்சிகரமான செய்தியாக எனக்கு இருந்தது. வாழ்வில், தன்னுடைய சொந்த வாழ்வில் எத்தனையோ துக்கங்களை, தாங்க முடியாத துக்கங்களை, தாங்க முடியாத நிகழ்வுகளை தாங்கி அவர்கள் வாழ்ந்தார்கள் என்பது மிகவும் வேதனைக்குரிய விஷயம். உலக கம்போசர்கள் மிகவும் மாமேதைகள். அவர்களுடைய ஒவ்வொருவருடைய வாழ்விலும் அவர்களுடைய தனிப்பட்ட வாழ்க்கை மிகவும் துக்கமானதாக இருந்திருக்கிறது என்பது தான் இதுவரை நடந்திருக்கிறது. ஆனால் ஜானகி அம்மா அவர்கள் தன்னுடைய திறமையில் யாருக்கும் சளைத்தவர்கள் இல்லை என்பது நிரூபித்து கொண்டே, ஒவ்வொரு பாடலிலும் நிரூபித்து கொண்டே வந்திருக்கிறார். மிகவும் கடினமான உழைப்பாளி. நான் ஒரு பாடலை உருவாக்குவதற்கு ஒவ்வொரு வாத்தியத்தையும் எவ்வளவு அக்கறையோடு சேர்ந்து அதில் விடாப்பிடியாக நான் நினைத்ததை வரவழைப்பேனோ, அதே போல் அவர்களுக்கு சொல்லிக் கொடுத்த அந்த பாடலை அவர்களும் விடாப்பிடியாக என்னுடைய கடின உழைப்புக்கு ஈக்குவலான கடின உழைப்பை உடையவர்கள் அவர்கள். அதற்கு மேல் என்றே சொல்லலாம்.